ಈ ಶಕುನಿ ಮತ್ತು ಕೃತವರ್ಮರು ಯುದ್ಧ ಮಾಡ್ತಾ ಇರುವಲ್ಲಿ ಎದುರಿಸೋದಕ್ಕೆ ಇರಾವಂತ ಹೋಗ್ತಾನೆ. ಇರಾವಂತ ಅಂದರೆ ಅರ್ಜುನನ ಮಗ, ಅರ್ಜುನ ಮತ್ತು ಉಲೂಪಿಯರ ಮಗ. ಈಗ ಅವನಿಲ್ಲಿ ಯುದ್ಧಕ್ಕೆ ಬಂದಾಗ ಅವನು ವಿಶೇಷವಾದ ಕುದುರೆಗಳ ಸೈನ್ಯ ತಂದಿರ್ತಾನ. ಅವನು ಆ ಕುದುರೆಗಳೇನೆಂದರೆ ಕಾಮವರ್ಣ ಜವೈರಶ್ವೈಹಿ ಸಂವೃತೋ ಭೋಭಿರಂದ್ರೂಪ. ಅವನ ಕುದುರೆಗಳು ಬೇಕು ಬೇಕಾದಂತೆ ಬಣ್ಣ ಬದಲಾಯಿಸ್ತಾ ಇದ್ವಂತೆ. ಈಗ ಅರ್ಜುನನ ಇನ್ನೊಬ್ಬ ಮಗ ಬಬ್ರುವಾಹನ, ಅವನು ಈ 6 ಜನ ಹೊರಡುತ್ತಾರೆ ಇರಾವಂತನ ಜೊತೆಗೆ ಯುದ್ಧಕ್ಕೆ. ಆದರೆ ಶಕುನಿ ತಡಿತಾನೆ ಅವನು. ಈಗ ನಮ್ಮ ಅಶ್ವಸೇನೆ ಇಷ್ಟು ಕ್ಷೀಣಿಸಿರುವ ಹೊತ್ತಿನಲ್ಲಿ ಅವನ ಮೇಲೆ ಯುದ್ಧಕ್ಕೆ ಹೋಗೋದು ಬೇಡ ಅಂತ ತಡಿತಾನೆ. ಅವರ 6 ಜನ ಕುದುರೆ ಮೇಲೆ ನಿಂತು ಸುತ್ತುತ್ತಾ ಇವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಇವನು ಒಬ್ಬ ಮಧ್ಯದಲ್ಲಿದ್ದಾನೆ. ಇವನು ಯಾವ ಕಡೆಗೆ ತಿರುಗುತ್ತಾ ಇದ್ದಾನೆ, ಯಾವ ಕಡೆಗೆ ಕತ್ತಿ ಬೀಸ್ತಾ ಇದ್ದಾನೆ, ಕತ್ತಿ ಯಾರಿಗೆ ತಾಗತ್ತೆ ಅಂತ ಯೋಚಿಸೋದಕ್ಕೆ ಆಗೋದಿಲ್ಲ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ನಾವು 8ನೇ ದಿನದ ಯುದ್ಧದಲ್ಲಿದ್ದೀವಿ. 8ನೇ ದಿನದ ಯುದ್ಧ, ಮಧ್ಯಾಹ್ನದ ಯುದ್ಧವನ್ನು ನಾವು ನೋಡ್ತಾ ಇದ್ವಿ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಯಿತು. ಗಜಸೇನೆ ಮೇಲೆ ಭೀಮ ಅಟ್ಯಾಕ್ ಮಾಡಿದ್ದು ಮತ್ತು ಭೀಷ್ಮನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಹೇಳಿ, ಸಂಹಾರ ಮಾಡಬೇಕು ಅಂತ ಹೇಳಿ ಪಾಂಡವರು ನಿರ್ಧರಿಸಿದ್ದು ನೋಡಿದ್ವಿ. ಸೊ ಏನಾಗುತ್ತೆ ಸರ್ ಆಮೇಲೆ? 8ನೇ ದಿನದ ಮಧ್ಯಾಹ್ನೋತ್ತರದಲ್ಲಿ ಶಕುನಿ ಸ್ವಲ್ಪ ಜೋರಾಗಿ ಯುದ್ಧ ಮಾಡ್ತಾನೆ. ಪ್ರತ್ಯೇಕವಾಗಿ ಅವನು ಪಾಂಡವ ಸೈನ್ಯದ ಮೇಲೆ ಒಂದು ಆಕ್ರಮಣ ಮಾಡ್ತಾನೆ. ಅದರ ಜೊತೆಗೆ ಕೃತವರ್ಮ ಕೂಡ ಮಾಡ್ತಾನೆ. ಪ್ರತ್ಯೇಕವಾಗಿ ಕೃತವರ್ಮ ಕೂಡ ಆಕ್ರಮಣ ಮಾಡ್ತಾನೆ. ಅವರಿಬ್ಬರು ಪ್ರತ್ಯೇಕವಾಗಿ ತಮ್ಮ ಸೈನ್ಯದೊಂದಿಗೆ ಯುದ್ಧ ಮಾಡ್ತಾರೆ. ಈ ಶಕುನಿ ಮತ್ತು ಕೃತವರ್ಮರು ಯುದ್ಧ ಮಾಡ್ತಾ ಇರುವಲ್ಲಿ ಎದುರಿಸೋದಕ್ಕೆ ಇರಾವಂತ ಹೋಗ್ತಾನೆ. ಇರಾವಂತ ಅಂದರೆ ಅರ್ಜುನನ ಮಗ, ಅರ್ಜುನ ಮತ್ತು ಉಲೂಪಿಯರ ಮಗ. ಅಲ್ಲಿ ನಾಗಲೋಕದ ಕನ್ಯೆ ಅರ್ಜುನನ ತೀರ್ಥಯಾತ್ರೆಗೆ ಹೋದಾಗ ಅದು ಮಾಡ್ಕೊಂಡಿರ್ತಾಳಲ್ಲ, ಅವನು ಇರಾವಂತ. ಅವನ ಬಗ್ಗೆ ಪ್ರಸ್ತಾಪ ಮೊದಲೊಂದು ಸಲ ಬಂದಿತ್ತು. ಮೊದಲಂದ್ರೆ ಯುದ್ಧ ಯಾವತ್ತೋ ಒಂದು ಘಟನೆ ಬಂದಿತ್ತು. ಇವತ್ತು ಅವನು ಅಶ್ವಸೈನ್ಯವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾನೆ. ಅದರಲ್ಲಿ ಯಾವ್ಯಾವ ಅಶ್ವಗಳಿದ್ವು ಅಂತ ಒಂದು ಪಟ್ಟಿ ಕೊಡ್ತಾರೆ. ಕಾಂಬೋಜದ ಅಶ್ವಗಳಿದ್ವು, ಆಮೇಲೆ ನದೀಜ ಅಶ್ವಗಳು ಅಂತ, ನದಿ ಬಯಲಿನಲ್ಲಿ ಹುಟ್ಟುವಂತು, ಆಮೇಲೆ ಆರಟ್ಟ ಅಂತ, ಆರಟ್ಟ ಅಂದರೆ ಅರಬ್, ಅಲ್ಲಿಯ ಅಶ್ವಗಳಿದ್ವು, ಮಹೀಜ, ಸಿಂಧುಜ, ಸಿಂಧು ದೇಶದ ಕುದುರೆಗಳು, ವನಾಯುಜ ಮತ್ತು ಪರ್ವತಜ ಅಂತ ಇಷ್ಟು ಅಶ್ವಗಳಿದ್ವು. ಅದರ ಜೊತೆಗೆ ತಿತ್ತಿರಿಜ ಅಂತ, ತಿತ್ತಿರ ಅಂತ ಆ ಪ್ರದೇಶ, ಅದು ಅಲ್ಲಿಯ ಅಶ್ವಗಳಿದ್ವು. ಇಷ್ಟು ಅಶ್ವಗಳ ಒಂದು ಸೈನ್ಯದೊಂದಿಗೆ ಇರಾವಂತ ಇವರನ್ನು ಎದುರಿಸೋದಕ್ಕೆ ಹೋಗ್ತಾನೆ. ಇದನ್ನು ಹೇಳುವಾಗ ಒಮ್ಮೆ ಅವನ ಕಥೆಯನ್ನು ಇಲ್ಲಿ ಸಂಜಯ ಹೇಳುತ್ತಾನೆ ಧೃತರಾಷ್ಟ್ರನಿಗೆ. ಅವನು ಯಾರು ಅನ್ನೋದನ್ನು ಹೇಳ್ತಾನೆ. ಒಂದು ಘಟನೆ ಹಿಂದೆ ಬಂದಿರದೇ ಇರುವ ಒಂದು ಘಟನೆ ಇದೆ. ಏನಾಗತ್ತೆ ಅಂತ ಅಂದರೆ, ಅಲ್ಲಿ ಉಲೂಪಿಗೆ ಮಗು ಹುಟ್ಟಿತು ಅನ್ನೋದನ್ನು ಹೇಳಿಲ್ಲ ಹಿಂದೆ. ಹಿಂದಿನ ಕಥೆಯಲ್ಲಿ ಏನಂದ್ರೆ, ಅವನು ಹೋದ, ಅಲ್ಲಿ ಒಂದು ರಾತ್ರಿ ಕಳೆದು ಬಂದ ಅರ್ಜುನ ತೀರ್ಥಯಾತ್ರೆಯ ಹೊತ್ತಿನಲ್ಲಿ ಅಂತಷ್ಟೇ ಬಂತಲ್ಲ. ಅದಾದ ಮೇಲಿನ ಕಥೆಯನ್ನು ಹೇಳ್ತಾರೆ. ಅದೇನಾಗತ್ತೆ ಅಂದರೆ, ಅಲ್ಲಿ ಪಾತಾಳ ಲೋಕದಲ್ಲಿ ಇವನು ಬೆಳಿತಾನೆ ಇರಾವಂತ. ಅಲ್ಲಿಯೇ ಅವನ ಚಿಕ್ಕಪ್ಪ ಅಶ್ವಸೇನ ಆಗಿರಬೇಕು ಅಂತ ಗುರುತಿಸ್ತಾರೆ. ಅವನು ಚಿಕ್ಕಪ್ಪ ಒಬ್ಬ ಇವನನ್ನು ಹೊರಗೆ ಹಾಕ್ತಾನೆ ಅಲ್ಲಿಂದ. ಯಾವ ಕಾರಣಕ್ಕೆ ಅಂದರೆ, ಅವನ ಅಶ್ವಸೇನ ಅಂತ ಅವನಿಗೆ ಅರ್ಜುನನ ಮೇಲೆ ದ್ವೇಷ. ಅವನು ಅಲ್ಲಿ ಖಾಂಡವ ದಹನ ಆಗತ್ತಲ್ಲ, ಆಗ ಅವನಿಗೆ ಪೆಟ್ಟಾಗಿರುತ್ತೆ ಅಶ್ವಸೇನನಿಗೆ. ಅದಕ್ಕೆ ಅರ್ಜುನ ಕಾರಣ ಅನ್ನೋ ಕಾರಣಕ್ಕಾಗಿ ಅವನಿಗೆ ಅರ್ಜುನನ ಮೇಲೆ ದ್ವೇಷ ಇರುತ್ತೆ. ಅವನು ಹಿಂದಿರುಗಿ ಹೋದವನು ತನ್ನ ಇವನನ್ನು, ಯಾರು ಇರಾವಂತ ಅರ್ಜುನನ ಮಗ ಅನ್ನುವ ಕಾರಣಕ್ಕಾಗಿ ಅವಳ ಚಿಕ್ಕಪ್ಪ, ಇವನ ಚಿಕ್ಕಪ್ಪ ಅಲ್ಲ, ಅವಳ ಚಿಕ್ಕಪ್ಪ, ಅವನು ಅಣ್ಣನ ಮಗಳ ಮಗನಲ್ಲ,
ಅರ್ಜುನನ ಮೇಲಿನ ದ್ವೇಷಕ್ಕಾಗಿ ಇವನನ್ನ ಹೊರಗೆ ಹಾಕ್ತಾನೆ. ಅವನು ಹೊರಗೆ ಹಾಕ್ತಾನೆ ಅಂತಂದ್ರೆ ರಾಜ್ಯಭ್ರಷ್ಟನಾಗಿ ಮಾಡ್ತಾನೆ ಅಂತಲ್ಲ, ಒಟ್ಟು ಅವನು ಇವನನ್ನ ಇದು ಮಾಡ್ತಾನೆ. ಆಗ ಇವನು ಅರ್ಜುನನ್ನ ಹುಡ್ಕೊಂಡು ಹೊರಡ್ತಾನೆ ಅಲ್ಲಿಂದ. ಅರ್ಜುನನ್ನ ಹುಡ್ಕೊಂಡು ಹೊರಡ್ತಾನೆ. ಆಗ ಅರ್ಜುನ ಸ್ವರ್ಗದಲ್ಲಿ ಇರ್ತಾನೆ. ನಾವು ವನವಾಸದ ಸಮಯದಲ್ಲಿ ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದನ್ನು ನೋಡೋದಲ್ಲ, ಅಲ್ಲಿ ದೇವತೆಗಳ ಒಂದಿಷ್ಟು ವಿರೋಧಿಗಳನ್ನು ಸಂಹಾರ ಮಾಡಬೇಕಾಗಿತ್ತು. ಅದಕ್ಕೆ ಅವನಿಗೆ ಒಂದಿಷ್ಟು ಅಸ್ತ್ರಗಳನ್ನೆಲ್ಲ ಕೊಟ್ಟರಲ್ಲ, ಆ ಕಾಲದಲ್ಲಿ ಇವನು ಹೋಗಿ ಅರ್ಜುನನನ್ನ ಅಲ್ಲಿ ಭೇಟಿ ಮಾಡ್ತಾನೆ. ಅರ್ಜುನ್ ಭೇಟಿ ಮಾಡಿದ್ದಾನೆ ಆಲ್ರೆಡಿ. ಹೋಗಿ ಅರ್ಜುನನಿಗೆ ತನ್ನ ಪರಿಚಯ ಮಾಡ್ಕೊಳ್ತಾನೆ, ನಾನು ಉಲುಪಿಯ ಮಗ ಅಂತ. ಅವನಿಗೆ ಬಹಳ ಸಂತೋಷ ಆಗುತ್ತೆ ಅರ್ಜುನನಿಗೆ. ಅವನು ನನ್ನ ಆಲಿಂಗನ ಮಾಡ್ಕೊಳ್ತಾನೆ ಅರ್ಜುನ. ತನ್ನಂತೆ ಇದ್ದಾನೆ ಇವನು ಅನ್ನೋದನ್ನು ನೋಡ್ತಾನೆ. ಅವನ ಆಕಾರವೋ ಅವನ ಮಾತುಕತೆಯೋ ಇನ್ನೊಂದು ಎಲ್ಲ ನೋಡಿದಾಗ ತನ್ನಂತೆ ಇದ್ದಾನೆ ಅಂತ ಬಹಳ ಪ್ರೀತಿಯೂ ಹುಟ್ಟತ್ತೆ. ಅವನು ಅವನ ಜೊತೆಗೆ ಇಟ್ಕೊಳ್ತಾನೆ ಸ್ವಲ್ಪ ದಿವಸ ಅಂತ ಅಲ್ಲಿ. ಅಲ್ಲಿಂದ ಅವನು ವಾಪಸ್ಸು ಹೊರಡುವಾಗ ಇರಾವಂತ ಅರ್ಜುನ ಒಂದು ಮಾತು ಹೇಳಿರ್ತಾನೆ, ಮುಂದೆ ಯುದ್ಧದ ಸಮಯದಲ್ಲಿ ನೀನು ನಮ್ಮ ಸಹಾಯಕ್ಕೆ ಬರಬೇಕಾಗತ್ತೆ ಅಂತ ಅವನಿಗೆ ಹೇಳಿರ್ತಾನೆ. ಅವನು ನಾಗಲೋಕದವನಲ್ಲ, ಅವನು ನಮ್ಮ ಸಹಾಯಕ್ಕೆ ಬರಬೇಕಾಗತ್ತೆ ಅಂತ ಹೇಳಿರ್ತಾನೆ. ಅವನು ಆಯ್ತು ಬರ್ತೀನಿ ಅಂತ ಹೇಳಿರ್ತಾನೆ. ಹಾಗಾಗಿ ಅವನಿಗೆ ಇಲ್ಲಿ ಬಂದಿರ್ತಾನೆ. ಈ ಘಟನೆಯನ್ನ ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಈಗ ಅರ್ಜುನನ ಇನ್ನೊಬ್ಬ ಮಗ ಬಬ್ರುವಾಹನ, ಅವನು ಬಂದಿಲ್ಲ. ಅವನು ಸಾಕು ತಂದೆ, ಅವರ ಸೈನ್ಯ ಬಂದಿದೆ, ಅವನು ಬಂದಿಲ್ಲ, ಬಬ್ರುವಾಹನ ಬಂದಿಲ್ಲ. ಬಬ್ರುವಾಹನ ಅರ್ಜುನ ಕಾಳಗ ಆಗುತ್ತಲ್ಲ, ಅದು ಯುದ್ಧ ಮುಂದೆ ಅಲ್ವಾ, ಈ ಮಹಾಭಾರತ ಯುದ್ಧ ಮುಗಿದ್ಮೇಲೆ. ಅಶ್ವಮೇಧ ನಡೆಯುತ್ತೆ ಆಗ ಅದು. ಈಗ ಅವನಿಲ್ಲಿ ಯುದ್ಧಕ್ಕೆ ಬಂದಾಗ ಅವನು ವಿಶೇಷವಾದ ಕುದುರೆಗಳ ಸೈನ್ಯ ತಂದಿರ್ತಾನ. ಅವನು ಆ ಕುದುರೆಗಳೇನಂದ್ರೆ ಕಾಮವರ್ಣ ಜವೈರಶ್ವೈಹಿ ಸಂವೃತೋ ಭೋಭಿರಂದ್ರೂಪ. ಅವನ ಕುದುರೆಗಳು ಬೇಕಾದಂತೆ ಬಣ್ಣ ಬದಲಾಯಿಸ್ತಾ ಇದ್ವಂತೆ. ಆ ವೇಗ ಕೂಡ ಅವ್ರು ಇಷ್ಟಪಟ್ಟಷ್ಟು ವೇಗ ಇರ್ತಾ ಇತ್ತಂತೆ. ಅಂದ್ರೆ ಒಂದು ಕುದುರೆಗೆ ಇಷ್ಟು ವೇಗ ಅಂತ ಇರುತ್ತಲ್ಲ, ಅವನಿಗೆ ಎಷ್ಟು ವೇಗವಾಗಿ ಓಡಬಹುದು ಅಂತ. ಅವು ಮನಸ್ಸು ಮಾಡಿದರೆ ಎಷ್ಟು ವೇಗವಾಗೂ ಓಡ್ತಾ ಇದ್ವು, ಅಂಥ ವೇಗ ಇರ್ತಾ ಇತ್ತು, ಬಣ್ಣ ಬದಲಾಗ್ತಾ ಇತ್ತು. ಅಂತಹ ಒಂದು ವಿಶಿಷ್ಟವಾದ ಕುದುರೆಗಳ ಸೈನ್ಯ ಇತ್ತು ಅವನಲ್ಲಿ. ಅವನು ಅದನ್ನು ತಗೊಂಡು ಬಂದಿದ್ದ. ಮತ್ತು ಅವು ಹಾರ್ತಾ ಇದ್ದಿದ್ವಂತೆ ನಾಗಲೋಕದ ಕುದುರೆಗಳು. ಉತ್ಪೇತು ಸಹಸಾ ರಾಜನ್ ಹಂಸ ಇವ ಮಹೋದಧವು ಅಂತ. ಸಮುದ್ರದಲ್ಲಿ ಹಂಸಗಳ ಹಾರದ ಹಾಗೆ ಹಾರ್ಕೊಂಡ್ ಬರ್ತಾ ಇದ್ವು ಅವರು. ಹಾಗೆ ಬಂದಿದ್ವು ಅವು ಅಲ್ಲಿಂದ ನಾಗಲೋಕದಿಂದ ಇಲ್ಲಿಗೆ ಅಂತ. ಇಲ್ಲಿಗ ಆ ಅಶ್ವಸೇನೆಯ ಮೇಲೆ ಇವನು ದಾಳಿ ಆರಂಭ ಮಾಡ್ತಾನೆ. ಅಶ್ವಾಶ್ವಗಳ ಮೇಲೆ ಒಂದು ದಾಳಿ ನಡೀತಂತೆ, ಯುದ್ಧ ನಡೀತಂತೆ ಇಲ್ಲಿ. ಅಂದರೆ ಅವೇನೇ ಕ್ರೋಡಾನ ಬಿಘ್ನಂತೋ ಗೋಣಾಭಿಶ್ಚ ಪರಸ್ಪರಂ ಅಂತ. ಅಂದರೆ ತಮ್ಮ ಮೂತಿಯಿಂದ ಇನ್ನೊಂದನ್ನು ತಿವಿಯೋಕೇನು ಚೂಪು ಇಲ್ಲದೆ ಇದ್ದರು ತಿವಿಯೋದು, ಮೈಯಿಂದ ಅದನ್ನು ತಳ್ಳೋದು. ಹೀಗೆ ಕುದುರೆಗಳೇ ಈ ಥರ ಯುದ್ಧ ಮಾಡಿ ಎಷ್ಟೋ ಕುದುರೆಗಳು ಸತ್ತುವಂತೆ ಅಲ್ಲಿ. ಆ ಥರದ್ದೊಂದು ಯುದ್ಧ ಆಗತ್ತೆ. ಎರಡೂ ಕಡೆಯ ಅಶ್ವಸೇನೆಯಲ್ಲಿ ಸಾಕಷ್ಟು ಸಾವುಗಳಾಗುತ್ತೆ, ಕುದುರೆಗಳ ಸಾವಾಗತ್ತೆ. ಈ ಕುದುರೆಗಳು ಅಂತ ಅಂದರೆ ಈಗ ಆ ಕಡೆಯಲ್ಲಿ ಈ ಯುದ್ಧದಲ್ಲಿ ಕುದುರೆಗಳ ನೇತೃತ್ವ ವಹಿಸಿದ್ದು ಶಕುನಿ, ನಾವು ಅದು ನೋಡಿದ್ವಿ. ಈ ಕಡೆಯಿಂದ ಇರಾವಂತ, ಶಕುನಿಯ ಜೊತೆಗೆ ಆ ಕಡೆ ಕೃತವರ್ಮನೂ ಇದ್ದ. ಈ ಎರಡು ಇರಾವಂತ ಇವರುಗಳ ನಡುವೆ ನಡೆದಿದ್ದು. ಇಷ್ಟಾಗ್ತಾ ಇದ್ದಾಗೆ ಹೆಚ್ಚಿನ ಅಶ್ವಗಳು ಅಲ್ಲಿ ಸತ್ವು. ಆ ಅಶ್ವಸೇನೆಯಲ್ಲಿದ್ದ ಅಶ್ವಗಳು ಸತ್ವು, ಒಂದು ಸ್ವಲ್ಪ ಮಾತ್ರ ಉಳಿದಿದ್ವು. ಹಾಗಾಗಿ ಈ ನಡುವಿನ ಯುದ್ಧ ಅಲ್ಲಿಗೆ ನಿಲ್ಲಬೇಕು ಅಂತ ಲೆಕ್ಕ. ಯುದ್ಧ ನಡೆಯೋದೇ ಹಾಗಲ್ಲ, ಹಾಗೆ ಮುಂದುವರಿಯೋಲ್ಲ. ಒಂದಿಷ್ಟಾದ ಕೂಡಲೇ ಅದು ಅಲ್ಲಿಗೆ ನಿಲ್ಲತ್ತೆ ಅಂತ ಇದೆಯಲ್ಲ, ನಿಲ್ಲಬೇಕಾಗಿತ್ತು. ಆದರೆ ಈ ಶಕುನಿಯ ತಮ್ಮಂದರಿದ್ದರು. ಈ ಶಕುನಿಯ ತಮ್ಮಂದರು ಅಳಿದುಳಿದ ಕುದುರೆಗಳನ್ನು ಕಟ್ಟಿಕೊಂಡು ಮತ್ತೆ ಯುದ್ಧಕ್ಕೆ ಮುಂದುವರಿತಾರೆ ಇರಾವಂತನ ಕಡೆಗೆ. ಸುಬಲನ ಮಕ್ಕಳು ಅಂದರೆ ಗಾಂಧಾರಿಯ ತಮ್ಮಂದಿರು ಗಜ, ಗವಾಕ್ಷ, ವೃಷಕ, ಚರ್ಮವಾನ್, ಶುಕ ಮತ್ತು ಆರ್ಜವ ಅಂತ 6 ಜನ. ಈ 6 ಜನ ಅಂದ್ರೆ ಈ ಶಕುನಿ ಅಂತ ಹೇಳ್ತೀವಲ್ಲ, ಇವನ ತಮ್ಮಂದ್ರು. ಈ 6 ಜನ ಹೊರಡ್ತಾರೆ ಇರಾವಂತನ ಜೊತೆಗೆ ಯುದ್ಧಕ್ಕೆ. ಆದ್ರೆ ಶಕುನಿ ತಡಿತಾನೆ ಅವನು. ಈಗ ನಮ್ಮ ಅಶ್ವಸೇನೆ ಇಷ್ಟು ಕ್ಷೀಣಿಸಿರುವ ಹೊತ್ತಿನಲ್ಲಿ ಅವನ ಮೇಲೆ ಯುದ್ಧಕ್ಕೆ ಹೋಗೋದು ಬೇಡ ಅಂತ ತಡಿತಾನೆ. ಆದ್ರೆ ಅವ್ರು ಕೇಳೋದಿಲ್ಲ. ಅವರು ಮಾತ್ರ ಅಲ್ಲ, ಅವರ ಸೈನ್ಯದವರು ತಡೀತಾರೆ. ಇದಲ್ಲ, ಯುದ್ಧಕ್ಕೆ ಹೋಗೋ ಸಮಯ ಅಲ್ಲ, ನಾವು ಈಗ ಹಿಂದಿರುಗಬೇಕು ನಾವು ಅಂತ ಹೇಳಿದ್ರೆ, ಯಾರು ಹೇಳಿದ್ದನ್ನೂ ಕೇಳದೆ ಇವರು ಇರಾವಂತನ ಮೇಲೆ ದಾಳಿ ಮಾಡ್ತಾರೆ. ಅವರು ಮತ್ತೆ ಯುದ್ಧಕ್ಕೆ ಬಂದಿದ್ದನ್ನು ನೋಡಿ ಇರಾವಂತ ತನ್ನ ಸೈನ್ಯಕ್ಕೆ ಹೇಳ್ತಾನೆ,
ಇವ್ರು ಯಾರು ಉಳಿದೇ ಇರುವಂತೆ ಯುದ್ಧ ಮಾಡಿ ಅಂತ ಇರಾವಂತ ತನ್ನ ಸೈನ್ಯಕ್ಕೊಂದು ಆದೇಶ ಕೊಡ್ತಾನೆ. ಅವರು ಬಹಳ ಉತ್ಸಾಹದಿಂದ ಇವನ ಯೋಧರು ದಾಳಿ ಆರಂಭ ಮಾಡ್ತಾರೆ. ಇವರ ದಾಳಿಯಿಂದ ಅವರ ಜೊತೆಗೆ ಬಂದ ಸೈನ್ಯ ಮತ್ತೆ ನಾಶ ಆಗಿಬಿಡುತ್ತೆ. ಅವರ ಜೊತೆಗೆ ಬಂದ ಅಂದರೆ ಹೆಚ್ಚಿನ ಸೈನ್ಯ ನಾಶ ಆಗತ್ತೆ, ಅವರ ಸಿಟ್ಟು ಹೆಚ್ಚಾಗತ್ತೆ. ಇಷ್ಟಾದ ಮೇಲಾದರೂ ಹಿಂದಿರುಗಬೇಕಿತ್ತಲ್ಲ, ಸುಬಲನ ಮಕ್ಕಳ ಸಿಟ್ಟು ಹೆಚ್ಚಾಗತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ 6 ಜನ ಇರಾವಂತನ ಮೇಲೆ ದಾಳಿ ಮಾಡ್ತಾರೆ. ಇರಾವಂತ ಮಧ್ಯದಲ್ಲಿ ಇವರು ಸುತ್ತ ನಿಂತು ಇರಾವಂತನ ಮೇಲೆ ದಾಳಿ ಮಾಡ್ತಾರೆ. ಪ್ರಾಸ ಅಂತ ಒಂದು ಆಯುಧ, ಅದನ್ನು ಅವನ ಮೇಲೆ ಎಸೆಯೋದದು ಪ್ರಾಸ ಹೋಗಿ ಕಚ್ಕೊಳ್ಳುತ್ತೆ ಅದು ಅವನ ಮೈಯಲ್ಲಿ. ತೇಶೂರ ಪರ್ಯಧಾವಂತ ಕುರುವಂತೋ ಮಹದಾಕುಲಂ ತಾಡೆಯಂತಹ ಶಿತೈ ಪ್ರಾಸೈಹಿ ಅಂತ ಪ್ರಾಸಾಯುಧಗಳನ್ನು ಹೊಡಿತಾ ಹೋಗ್ತಾರೆ. ಅವನ ಇಡೀ ದೇಹದಲ್ಲಿ ಚುಚ್ಕೊಳ್ಳುತ್ತೆ ಅದು. ಅಷ್ಟು ರಕ್ತ ಸಿಕ್ತಾ ಆಗ್ಬಿಡತ್ತೆ, ಗಾಯ ಆಗತ್ತೆ ಅವನಿಗೆ. ಸ್ರವರ ರುಧಿರೇಣಾಕ್ತಃ ಅಂತ ಅಂದರೆ ರಕ್ತ ಸುರಿತಾ ಇರತ್ತೆ ಅವನಿಗೆ. ಅವನ ಎದೆಗೆ, ಅವನ ಆ ಕಡೆ ಈ ಕಡೆ ಭಾಗ ಎಲ್ಲ ಕಡೆಗೂ ಅವು ಚುಚ್ಕೊಂಡಿರುತ್ತೆ. ಅವರು 6 ಜನ, ಇವನು ಒಬ್ಬ. ಆದರೆ ಅವನು ಧೈರ್ಯಗುಂದೋದಿಲ್ಲ. ಅವರ ಜೊತೆಗೆ ಯುದ್ಧವನ್ನು ಮುಂದುವರಿಸ್ತಾನೆ. ಅವನೇನು ಮಾಡ್ತಾನೆ ಅಂತ ಅಂದರೆ ಅದನ್ನೆಲ್ಲ ಕಿತ್ತಾಕೋತಾನೆ. ಒಂದ್ಸಲ ಅವ್ರ ಮೇಲೆ ಬಾಣ ಬಿಡ್ತಾನೆ. ಸುಧಾರಿಸ್ಕೊಳ್ಳೋದ್ರೊಳಗೆ ತನ್ನ ಮೈಯಲ್ಲಿ ಚುಚ್ಚಿದಷ್ಟು ಪ್ರಾಸವನ್ನು ಕಿತ್ತೆಸೀತಾನೆ. ಕಿತ್ತು ಅದೇ ಪ್ರಾಸಗಳನ್ನು ಅವ್ರ ಮೇಲೆ ಎಸಿತಾ ಹೋಗ್ತಾನೆ. ಅದಾದ ಮೇಲೆ ಒಂದು ಖಡ್ಗ ತಗೊಳ್ತಾನೆ. ಅವರು ಇವನು ಸುತ್ತಾ ಇವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಇವನು ನೆಲದಲ್ಲಿ ನಿಂತಿರ್ತಾನೆ, ಆಗ ಪದಾತಿ ಆಗಿರ್ತಾನೆ. ನೆಲದಲ್ಲಿ ನಿಂತು ಖಡ್ಗ ಹಿಡಿದು ಅವ್ರ ಜೊತೆಗೆ ಯುದ್ಧ ಮಾಡ್ತಾನೆ. ಆದರೆ ಅವನು ಅದು ಎಂಥ ಒಂದು ಕೌಶಲ ಅವನಿಗಿರುತ್ತೆ ಅದರಲ್ಲಿ, ಅಂದರೆ ಖಡ್ಗ ಯುದ್ಧದಲ್ಲಿ ಕೌಶಲ ಇರುತ್ತೆ ಅಂತ ಅಂದರೆ, ಅವರ 6 ಜನ ಕುದುರೆ ಮೇಲೆ ನಿಂತು ಸುತ್ತುತ್ತಾ ಇವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಇವನು ಒಬ್ಬ ಮಧ್ಯದಲ್ಲಿದ್ದಾನೆ. ಇವನು ಯಾವ ಕಡೆಗೆ ತಿರುಗುತ್ತಾ ಇದ್ದಾನೆ, ಯಾವ ಕಡೆಗೆ ಕತ್ತಿ ಬೀಸ್ತಾ ಇದ್ದಾನೆ, ಕತ್ತಿ ಯಾರಿಗೆ ತಾಗತ್ತೆ ಅಂತ ಯೋಚಿಸೋದಕ್ಕೆ ಆಗೋದಿಲ್ಲ. ಅಂತೀಗ ಕತ್ತಿ ಬೀಸಿದಾಗ ಸಹಜವಾಗಿ ಏನಾಗಬೇಕು, ಅವನು ಎದುರುಗಡೆ ಇದ್ದವನಿಗೆ ಬೀಸ್ತಾನಲ್ಲ, ಅವ್ನು ತಪ್ಪಿಸ್ಕೊಳ್ಬೇಕಲ್ವಾ. ಇವನ ವೇಗ ಹೇಗಿರುತ್ತೆ ಅಂದರೆ, ನಿಂತಲ್ಲೇ ಅವನು ಯಾವಾಗ ಈ ಬೀಸಿದ ಏನಾಯಿತು ಅಂತಲೇ ಗೊತ್ತಾಗದೇ ಇರೋಷ್ಟು ಮಾಡ್ತಾ ಹೋಗ್ತಾನೆ. ಇವರು ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಅವನನ್ನು ಬಂಧನ ಮಾಡೋಣ ಅಂತ ಹೋಗ್ತಾರೆ. ಸಂಹಾರ ಮಾಡೋದಕ್ಕಾಗೋದಿಲ್ಲ, ಅವ್ನಿಗೆ ಗೊತ್ತೇ ಆಗ್ತಾ ಇಲ್ಲ. ಅವನನ್ನು ಹಿಡಿಬೇಕು ಅಂತ ಹೊರಡ್ತಾರೆ. ಯಾವಾಗ ಹಿಡಿಬೇಕು ಅಂತ ಹೊರಟರು, ಹಿಡಿಯುವಾಗ ಏನಂದರೆ ಅವ್ರ ಹತ್ರ ಬರಬೇಕಾಯ್ತು. ಈಗ ಅಷ್ಟು ದೂರದಿಂದ ಯಾವುದೋ ಆಯುಧವನ್ನು ಎಸೆಯೋದಾಗಲಿ ಬಾಣ ಬಿಡೋದಾಗಲಿ ಒಂದು ಅಂತರ ಬೇಕು. ತುಂಬ ಹತ್ರ ಬಂದು ಯುದ್ಧ ಮಾಡೋದಿಲ್ಲ. ಆವಾಗ ಕತ್ತಿ ಯುದ್ಧದಲ್ಲಿ ಮಾತ್ರ ಹತ್ರ ಬಂದು ಮಾಡೋದು. ಅವರು ಅಷ್ಟು ದೂರದಲ್ಲಿದ್ದವರು ಇವನನ್ನು ಬಂಧಿಸಿ ಬಿಡೋಣ ಅಂತ ಅಂದುಕೊಂಡು ಹತ್ರ ಬರ್ತಾರೆ. ಯಾವಾಗ ಹತ್ರ ಬಂದರೋ ಅವನಿಗೆ ಅದು ಸೌಲಭ್ಯ ಆಗಿಬಿಡುತ್ತೆ. ಅವನು ಕತ್ತಿಯನ್ನು ಯಥೇಚ್ಛವಾಗಿ ಬೀಸ್ತಾ ಹೋಗ್ತಾನೆ. ಅದು ಹೆಂಗಾಗ್ತಾ ಹೋಗುತ್ತೆ ಅಂತಂದರೆ, ಯಾರದ್ದೋ ಕೈ ಹೋಗುತ್ತೆ, ಯಾರದ್ದೋ ಇನ್ಯಾವುದೋ ಒಂದು ಭಾಗ ಕೆತ್ತಿ ಹೋಗುತ್ತೆ, ಹೀಗೆ ಆಗುತ್ತಾ ಹೋಗುತ್ತೆ. ಆದರೂ ಅವ್ರು ಮುಂದುವರಿಸ್ತಾ ಇರ್ತಾರೆ. ಅವನು ಹಾಗಾಗ್ತಾ ಹೋಗುತ್ತೆ. ಆಗ್ತಾ ಅವರು ಹಿಂದಿರುಗೋದಿಲ್ಲ, ಮುಂದುವರಿಸ್ತಾ ಇರ್ತಾರೆ. ಒಬ್ಬರನ್ನಾದ್ಮೇಲೆ ಒಬ್ಬರನ್ನ ಕೊಂದಾಕ್ತಾನೆ, ಸಂಹಾರ ಮಾಡಿಬಿಡ್ತಾನೆ. ವೃಷಕ ಒಬ್ಬ ಉಳ್ಕೊಳ್ತಾನೆ. 6 ಜನರಲ್ಲಿ ವೃಷಕ ಒಬ್ಬ ಉಳ್ಕೊಳ್ತಾನೆ. ಶಕುನಿ ಇದ್ದಾನೆ. ವೃಷಕನನ್ನು ಬಿಟ್ಟು ಉಳಿದವರೆಲ್ಲ ಸಾಯ್ತಾರೆ. ಅಂದ್ರೆ ದುರ್ಯೋಧನನ ಸೋದರ ಮಾವಂದರಲ್ಲಿ ಶಕುನಿ ಮತ್ತು ವೃಷಕ ಉಳ್ಕೊಂಡಿದ್ದು. ಇವರು ಎಷ್ಟು ಜನ ಸಾಯ್ತಾರೆ. ಗಾಂಧಾರಿಯ ತಮ್ಮಂದಿರು. ಇಷ್ಟು ಜನ ಸತ್ತಿದ್ದನ್ನು ನೋಡಿ ದುರ್ಯೋಧನಿಗೆ ಭಯ ಆಗಿಬಿಡತ್ತೆ. ಭಯ ಅಂದ್ರೆ, ಒಬ್ಬ ಇರಾವಂತ ಇದ್ದಕ್ಕಿದ್ದಂತೆ ಇಷ್ಟು ಜನ ಮಹಾವೀರರನ್ನು ಕೊಂದ ಅಂತ. ಅವರು ಸಾಮಾನ್ಯದವರೇನೂ ಅಲ್ಲ, ಮಹಾವೀರರನ್ನು ಕೊಂದ ಅಂತ. ಅಂದ್ರೆ ಇದು ಅನಿರೀಕ್ಷಿತಗಳಲ್ಲಿ ಒಂದು. ಈಗ ಅಭಿಮನ್ಯುವಿನ ಮೇಲೆ ಇತ್ತು, ದ್ರೌಪದಿಯ ಮಕ್ಕಳು ಇಂಥ ಇದನ್ನು ಮಾಡ್ತಾ ಇದ್ರು ಅಂತ. ಆದರೆ ಇವನು ಇದ್ದಕ್ಕಿದ್ದ ಕಾಣಿಸ್ಕೊಂಡಿದ್ದಾನೆ. ಘಟೋತ್ಕಚ ಕೂಡ ತನ್ನ ಸಾಮರ್ಥ್ಯ ತೋರಿಸಿದ್ದಾನೆ ಎಷ್ಟೊಳಗೆ ಪಾಂಡವರ ಮಕ್ಕಳಲ್ಲಿ. ಇರಾವಂತ ಈಗ ಕಾಣಿಸ್ಕೊಳ್ತಾ ಇದ್ದಾನೆ. ದುರ್ಯೋಧನಿಗೆ ಭಯ ಆಗತ್ತೆ. ಅವನು ಅಲಂಬುಸನಿಗೆ ಹೇಳ್ತಾನೆ, ಆರ್ಷಶೃಂಗಿ ಅಂತ, ಋಷಶೃಂಗ ಅಂತ ರಾಕ್ಷಸ, ಅವನ ಮಗ ಆರ್ಷಶೃಂಗಿ ಅಂತ ಕರೀತಾರೆ ಅವನನ್ನು. ಅಲಂಬುಸ ಅಥವಾ ಅಲಂಬುಷ ಅಂತ ಕರೀತಾರೆ. ಅವನು ಇಂದು ಬಂದಿದ್ದ ಅಲಂಬುಸ ರಾಕ್ಷಸ. ಅವನು ಈ ಭೀಮನ ಮೇಲೆ ದ್ವೇಷಿ. ಅವನು ಈ ಬಕಾಸುರನ ಭೀಮ ಕೊಂದ ಸಿಟ್ಟಿರುತ್ತೆ ಅವನಿಗೆ. ಆ ಸಿಟ್ಟಿನಿಂದಾಗ ಅವನು ಬಂದು ಸೇರ್ಕೊಂಡಿರ್ತಾನೆ, ಭೀಮನ ಮೇಲಿನ ಸಿಟ್ಟಿನಿಂದ. ಅವನಿಗೆ ಹೇಳ್ತಾನೆ ಅವನು ಏನಂದ್ರೆ, ಇರಾವಂತ ನಮ್ಮ ಸೈನ್ಯ ನಾಶ ಮಾಡ್ತಾ ಇದ್ದಾನೆ, ಮಾಯಾವಿ ಅವನು ಅಂತ.
ಮಾಯಾವಿ ವಿಪ್ರಿಯಂ ಘೋರ ಮಕಾರ್ಷಿನಿಮೆ ಬಲಕ್ಷಯಂ ಅಂತ. ನನ್ನ ಸೈನ್ಯ ಬಹಳ ಮಟ್ಟಿಗೆ ನಾಶವಾಗುವಂತೆ ಮಾಡ್ದ ಅಂತಂದರೆ ಮಾಯಾಯುದ್ಧ ಗೊತ್ತಿರುತ್ತೆ ಅವನಿಗೆ ಅಂತ. ಮಾಯಾಯುದ್ಧ ಯಾಕೆ ಗೊತ್ತಿರುತ್ತೆ ಅಂದರೆ ಮನುಷ್ಯರಿಗೆ ಮಾಯಾಯುದ್ಧ ಗೊತ್ತಿಲ್ಲ, ಕರೆಕ್ಟ್. ಗಂಧರ್ವರಿಗೆ ಮಾಯಾಯುದ್ಧ ಗೊತ್ತು, ನಾಗಲೋಕದವ್ರಿಗೆ ಗೊತ್ತು, ರಾಕ್ಷಸರಿಗೆ ಗೊತ್ತು ಮಾಯಾಯುದ್ಧ. ಹಾಗಾಗಿ ಇರಾವಂತ ನಾಗಲೋಕದವನಾಗಿದ್ದರಿಂದ ಮಾಯಾಯುದ್ಧವನ್ನು ಗೊತ್ತಿರೋರೇ ಅವನನ್ನು ಎದುರಿಸಬೇಕಾಗತ್ತೆ. ಕುದುರೆಗಳು ಕೂಡ ಹಾರ್ತಾವೆ ಬಿಕಾಸ್ ಆಫ್ ದಟ್. ಅದೇನೇ ಅದು ಹೇಳ್ತಾ ಇರೋದು. ಹಾಗಾಗಿ ಒಂದು ದುರ್ಯೋಧನ ಅಲಂಬುಸನಿಗೆ ಹೇಳ್ತಾನೆ, ಅವನು ಮಾಯಾವಿ, ನೀನು ಮಾಯಾವಿ, ಮತ್ತು ನಿನ್ನಲ್ಲಿ ಅಸ್ತ್ರಗಳು ಇವೆ, ನಿನಗೆ ಮಾಯಾಸ್ತ್ರಗಳು ಇವೆ, ನಿನಗೆ ಬರೀ ಮಾಯಾ ಇದಲ್ಲ, ಅದರಲ್ಲಿ ಬಹಳ ಚೆನ್ನಾಗಿರೋನು ಅಲಂಬುಸ. ಪಾಂಡವರ ಸೈನ್ಯಕ್ಕೆ ಬಹಳ ನಷ್ಟ ಮಾಡಿದ್ರು ಅಲಂಬುಸ ಕೂಡ ಒಬ್ಬ. ಅವನು ಮೊದಲಿಂದ ಮಾಡ್ಕೊಂಬಂದಿದ್ದಾನೆ, ಮುಂದೂ ಮಾಡ್ತಾನೆ. ಮತ್ತು ನಿನಗೆ ಭೀಮನ ಮೇಲೆ ಹೇಗೂ ದ್ವೇಷ ಇದೆ, ನಮ್ಮ ಸೈನ್ಯ ನಾಶ ಆಗ್ತಾ ಇದೆ, ಈಗ ನೀನು ಸಮಯ ನಿನಗೆ, ನೀನು ಅವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಮಾಯಾವಿ ಮೇಲೆ ಮಾಯಾವಿಯನ್ನು ಬಿಡೋದು ಅಂತ. ಇದು ದುರ್ಯೋಧನನ ತಂತ್ರಗಾರಿಕೆಗಳು ಅಂತ ನಮಗೆ ಬಹಳ ಕಾಣಿಸೋದೇನು ಅಂದರೆ, ಇಡೀ ಯುದ್ಧ ಅಂತಲ್ಲ, ಅದಕ್ಕಿಂತ ಮೊದಲು ಕೂಡ ಅದ್ಭುತ ರಾಜಕೀಯ ತಂತ್ರಗಾರ ಯಾರು ಅಂದರೆ ದುರ್ಯೋಧನ ಅಂತಲೇ ಹೇಳಬೇಕು ಅಂತ. ನಾವು ಕೃಷ್ಣನನ್ನ ತಂತ್ರಗಾರ ಅಂತ ಹೇಳ್ತೀವಿ, ಶಕುನಿಯನ್ನು ಹೇಳ್ತೀವಲ್ಲ, ಆದರೆ ದುರ್ಯೋಧನನ ತಂತ್ರಗಳು ಖಂಡಿತ ಕಡಿಮೆ ಅಲ್ಲ. ಶಕುನಿ ಸಲಹೆ ಕೊಡ್ತಿದ್ದ ಅನ್ನೋದು ಸರಿಯಾದ್ರೂ ಆರಂಭದಿಂದ ನೋಡ್ಕೊಂಬಂದ್ರೆ ನಾವು ಮಹಾಭಾರತದಲ್ಲಿ ಬಹಳ ತಂತ್ರಗಳನ್ನು ಮಾಡುವ ದುರ್ಯೋಧನ. ಹಾಗಾಗಿ ಅವನು ಸಾಮಾನ್ಯನಲ್ಲ. ಅವನು ಅಂದರೆ ನಮ್ಮಲ್ಲೂ ಇರ್ತಾರಲ್ಲ, ನಮ್ಮ ಇವತ್ತಿನ ರಾಜಕಾರಣದಲ್ಲಿ ನೋಡಿದ್ರು ಕೆಲವರು ಮಹಾನ್ ತಂತ್ರಗಾರರು ಇರ್ತಾರೆ. ಅದು ಎಂಥ ತಂತ್ರಗಾರರು ಇರ್ತಾರೆ ಅಂದರೆ, ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುತ್ತಲೇ ಇರ್ತಾರೆ. ಅವ್ರ ಹತ್ರ 5 ಜನವೋ 10 ಜನವೋ MP-ಗಳೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ರಾಮ್ ವಿಲಾಸ್ ಪಾಸ್ವಾನ್ ಅಂತ ಒಬ್ಬ ಮಿನಿಸ್ಟರ್ ಇದ್ರು. ಚಿರಾಗ್ ಪಾಸ್ವಾನ್ ತಂದೆ. ಈ ಚಿರಾಗ್ ಪಾಸ್ವಾನ್ ಮೂಲಕ ಅವ್ರಿಗೆ ಗೊತ್ತಿರ್ತಾರೆ. ಅವರು ಒಂದು 30-35 ವರ್ಷಗಳ ಕಾಲ ಯಾವುದೇ ಗೌರ್ಮೆಂಟ್ ಬಂದರೂ ಅವ್ರು ಮಿನಿಸ್ಟರ್ ಆಗಿರೋರು. ಅದು BJP ಇರಲಿ, ಅದು ಕಾಂಗ್ರೆಸ್ ಇರಲಿ, ಅದು NDA ಇರಲಿ, ಅಂದರೆ ಮಿಶ್ರ ಸರ್ಕಾರ ಇರಲಿ, ಯಾವುದಿದ್ರೂ ಅವ್ರು ಮಿನಿಸ್ಟರ್ ಆಗೋದು. ಆ ಥರದೊಂದು ತಂತ್ರಗಾರಿಕೆ. ಆಮೇಲೆ ದೇವೇಗೌಡರು ಆ ವಿಚಾರದಲ್ಲಿ ಒಳ್ಳೆ ತಂತ್ರಗಾರ. ಆಮೇಲೆ ಆ್ಯಕ್ಚುಲಿ ಸಿದ್ದರಾಮಯ್ಯ ಕೂಡ ಒಳ್ಳೆ ತಂತ್ರಗಾರ. ರಾಜಕೀಯ ವಿಚಾರಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಗೊತ್ತಿದೆ ಅವ್ರಿಗೆ. ಸೊ ಹಾಗೆ ನಮ್ಮಲ್ಲಿ ಅಂದರೆ ಇನ್ನೊಬ್ರು ಶರದ್ ಪವಾರ್ ಕೂಡ ಒಳ್ಳೆ ಒಳ್ಳೆ ಅವರು ಕೂಡ. ಹೌದು. ಅಂದರೆ ಇವ್ರುಗಳ ಕೈಯಲ್ಲಲ್ಲ, ಈಗ ಶರದ್ ಪವಾರ್ ಕೈಯಲ್ಲಿರಲಿ, ದೇವೇಗೌಡರ ಕೈಯಲ್ಲಿರಲಿ, ಅಥವಾ ರಾಮ್ ವಿಲಾಸ್ ಪಾಸ್ವಾನ್ ಕೈಯಲ್ಲಿರಲಿ, ಅವ್ರ ಹತ್ರ 50 ಜನ 100 ಜನ 200 ಜನ MP-ಗಳಿಲ್ಲ. ಇಡೀ ಭಾರತದ ವ್ಯಾಪ್ತಿಯೂ ಇಲ್ಲ ಅವರಿಗೆ. ಆದರೆ ಅವರು ರಾಷ್ಟ್ರ ರಾಜಕಾರಣ ಇರಲಿ, ರಾಜ್ಯ ರಾಜಕಾರಣ ಇರಲಿ, ಅವರನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಹೌದು. ಅಷ್ಟು ಬರೀ ತಂತ್ರಗಾರಿಕೆಯಲ್ಲೇ ಅದನ್ನು ಮಾಡೋದಿದೆಯಲ್ಲ, ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಅಂತ. ಇಲ್ಲಿ ಇವನ ಹತ್ರ ಸಂಖ್ಯೆ ಹೆಚ್ಚಿದ್ರು ಕೂಡ ಇವನು ತಂತ್ರಗಾರನೇ. ಅಮಿತ್ ಶಾ ಕೂಡ ಅಂಥ ತಂತ್ರಗಾರರು ಅಂತ ಈಗ ಹೇಳ್ತಾರೆ. ದುರ್ಯೋಧನ ಅಂಥ ತಂತ್ರ ಬಹಳ ಚೆನ್ನಾಗಿದೆ ಅಂತಂದರೆ, ಇದನ್ನು ಸುಮಾರು ಸಲ ನಾನು ಇದನ್ನು ಹೇಳ್ತಾ ಹೋಗಿದ್ದೇನೆಂದರೆ, 18 ದಿನದ ಯುದ್ಧದಲ್ಲಿ ಪ್ರತಿ ಕ್ಷಣ ಬೌದ್ಧಿಕವಾಗಿ ಎಚ್ಚರಿದ್ದಿದ್ದು ದುರ್ಯೋಧನ, ಬಲದಲ್ಲಿ ಎಚ್ಚರಿದ್ದಿದ್ದು ಭೀಮ ಅಂತಲೇ ಕಾಣಿಸುತ್ತೆ ಅಂತ. ಅವರಿಬ್ಬರು ನಿಲ್ಲಿಸ್ಲೇ ಇಲ್ಲ ಅಂತ, ನಿರಂತರ ಕೆಲಸ. ದುರ್ಯೋಧನ ಅಂತೂ ಪಕ್ಕ ಅವನು ಯುದ್ಧ ಮಾಡಿದ ಹೊತ್ತಿಗಿಂತಲೂ ಅವನು ಯೋಜನೆ ಮಾಡಿದ ಹೊತ್ತೇ ಜಾಸ್ತಿ ಅಂತ. ಅವನು ಯುದ್ಧ ಮಾಡಿದ್ದು ನಮಗೆ ಕಾಣದೇ ಇಲ್ವಲ್ಲ, ಅವನು ತುಂಬಾ ಕಡಿಮೆ ಎದುರಿಸೋದಕ್ಕೆ ಬಂದ, ಮತ್ತೆ ಎದುರಿಸಬಾರದು ಅಂತ ಇರುತ್ತೆ, ಹಾಗಾಗಿ ಯುದ್ಧ ಮಾಡಲ್ಲ. ಕರೆಕ್ಟ್. ರಾಜರುಗಳು ಯುದ್ಧ ಮಾಡಲ್ಲ, ದುರ್ಯೋಧನನು ಮಾಡಲ್ಲ, ಯುಧಿಷ್ಠಿರನು ಮಾಡಲ್ಲ. ಅವರು ಕಡಿಮೆ ಯುದ್ಧ ಮಾಡ್ತಾ ಇರೋದು ಅವರಿಗೆ ಬಲ ಕಡಿಮೆ ಅನ್ನೋ ಅರ್ಥದಲ್ಲಲ್ಲ, ಮತ್ತು ಉಳಿದವರು ಬಿಡಲ್ಲ ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿ ಹಿಂದೆ ನಿಲ್ಲಿಸಿರ್ತಾರೆ ಬಿಟ್ರೆ. ಯಾಕೆಂದ್ರೆ ನೀವು ಹಿಂದಿನ ಒಂದು ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದಲ್ಲ, ದುರ್ಯೋಧನನೇ ಒಂದೊಮ್ಮೆ ಸತ್ತಿದ್ರೆ ಏನಾಗ್ತಿತ್ತು ಅಂತ. ಅದೇ ಕಾರಣಕ್ಕಾಗಿ ಮಾಡಲ್ಲ ಅವರು. ರಾಜ ಸತ್ರ ಯುದ್ಧ ಮುಗಿದೋಗ್ಬಿಡುತ್ತೆ, ಸೋತಂಗೆ ಅದು. ಬೇರೆ ಉಳಿದ ಸೈನ್ಯ ಇರಲಿ, ಎಂಥದ್ದೇ ಇದ್ರೂ ಸೋತಂಗೆ ಅದು. ಹಾಗಾಗಿ ಅವರನ್ನು ಹಿಂದೆ ಇಟ್ಟಿರ್ತಾರೆ. ಮತ್ತು ಇವನು ತುಂಬ ಚೆನ್ನಾಗಿ ಯೋಜನೆಗಳಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ. ಈಗ ಅಲಂಬುಸನನ್ನು ಅವನ ಐರಾವಂತನ ಮೇಲೆ ಬಿಡ್ತಾನೆ. ಯಾಕೆಂದರೆ ಈಗ ಹೋಗ್ತಾ ಇರೋ ಸ್ಟೈಲ್ ಇದೆಯಲ್ಲ, ಅವನಿಗೆ ಎಷ್ಟು ಚೆನ್ನಾಗಿ ಅದನ್ನು ತಿರ್ಸೋದಕ್ಕೆ ಬರುತ್ತೆ ಒಂದು ಯುದ್ಧವನ್ನು ಅಂತ ಅನ್ನೋದಕ್ಕೆ. ಈಗ ಇರಾವಂತ ಅಶ್ವಸೇನೆಯನ್ನು ಕಟ್ಟಿಕೊಂಡು ಅಶ್ವಸೇನೆಯ ಮೇಲೆ ಯುದ್ಧ ಮಾಡ್ದ, ಅಶ್ವಸೇನೆ ನಷ್ಟ ಆಯಿತು. ಅದಾದಮೇಲೆ ಇಂಥವ್ರನ್ನು ಸಂಹಾರ ಮಾಡ್ದ. ಈಗ ಇರಾವಂತ ನಿಲ್ಲಿಸುವ ಕಂಡೀಷನಲ್ಲಿಲ್ಲ ಯುದ್ಧನ, ಅವನ ಉತ್ಸಾಹ ಜಾಸ್ತಿ ಆಗಿದೆ, ಅವನಿಗೆ ಗೆಲುವಿನ ರುಚಿ ಸಿಕ್ಕಿದೆ ಈಗ. ಅಂದರೆ ಆ ಕ್ಷಣದ ಗೆಲುವಿನ ರುಚಿ ಅಂತಿರುತ್ತಲ್ಲ, ಆವಾಗ ಅವರು ಹಿಮ್ಮೆಟ್ಟೋದಿಲ್ಲ. ಅವನು ಇನ್ನೂ ಮುನ್ನುಗ್ಗುತ್ತಾನೆ. ಇನ್ನೂ ಮುನ್ನುಗ್ಗಿದಾಗ ತನ್ನ ಸೈನ್ಯಕ್ಕೆ ನಷ್ಟ ಹೆಚ್ಚಾಗುತ್ತಾ ಹೋಗುತ್ತೆ. ಈಗ ಅವನನ್ನು ತಡಿಲೇಬೇಕು.
ಅಂದರೆ ಯುದ್ಧವನ್ನು ಡೈವರ್ಟ್ ಮಾಡಲೇಬೇಕೀಗ. ಅದಕ್ಕೆ ಅಲಂಬುಸನನ್ನು ಅವನು ಬಿಡ್ತಾನೆ. ಕೆಲವೊಂದು ಕ್ಯಾರೆಕ್ಟರ್ಗಳು ಹಾಗೆ ಅದು ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಅಥವಾ ನಮ್ಮ ಲೈಫಲ್ಲಿ ಇರಲಿ, ಆ ಸಂದರ್ಭಕ್ಕೆ ಬಂದು ಅವ್ರು ಏನು ಮಾಡ್ಬೇಕಂದ್ರೆ ಮಾಡಿ ಹೋಗ್ತಾರೆ, ಕಾಂಟ್ರಿಬ್ಯೂಟ್ ಮಾಡಿ ಅಥವಾ ಹಾನಿ ಮಾಡಿ ಏನೋ ಮಾಡಿ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಅಂಥ ಕ್ಯಾರೆಕ್ಟರ್ಗಳು ಮಹಾಭಾರತದಲ್ಲಿ ಕೂಡ ಬರ್ತವೆ. ಈಗ ಇರಾವಂತ ಫಾರ್ ಎಕ್ಸಾಂಪಲ್ ನಾವು ಮುಂಚೆ ಕೇಳೇ ಇಲ್ಲ, ಅಲ್ಲಿ ಅರ್ಜುನ ಹೋದ, ಅಲ್ಲಿ ಒಂದು ಸಂಬಂಧ ಏರ್ಪಡ್ತು, ಅರ್ಜುನಿಗೂ ಗೊತ್ತಿಲ್ಲ ನನಗೊಬ್ಬ ಮಗ ಇದ್ದಾನೆ ಅಂಥೇಳಿ. ಆತ ಕರೆಕ್ಟ್ ಟೈಮ್ ಬಂದು ಆತ ಏನು ಮಾಡ್ಬೇಕಾದ್ರೆ ಮಾಡೋದನ್ನು ನಾವು ನೋಡಿದ್ವಿ. ಸೊ ಇದು ಭಾಳ ವಿಶೇಷ ಅನಿಸುತ್ತೆ ಈ ಥರ ಕ್ಯಾರೆಕ್ಟರ್ಗಳು ಅಲ್ವಾ? ಹೌದು. ಅದು ಘಟೋತ್ಕಚ ಜೊತೆಗೆ ಇರಾವಂತ, ಬಬ್ರುವಾಹನ ಬಂದಿಲ್ಲ ಆ ಥರ. ಮತ್ತು ಧರ್ಮರಾಜ ಅಂದರೆ ಯುಧಿಷ್ಠರ ಅಥವಾ ಅವ್ರ ಮಕ್ಕಳು ಯಾರು ಬಂದಿಲ್ಲ ಅಥವಾ ಬಂದ್ರು ಮಕ್ಕಳಿಲ್ಲ. ಅಂದ್ರೆ ಮಕ್ಕಳು ಅವರ ಸುದ್ದಿ ಬರೋಲ್ಲ. ಅಲ್ಲಿ ಬೇರೆ ಪತ್ನಿಯರಿದ್ರು ಅವರಿಗೆ ಅಂತ ಬರುತ್ತೆ ಎಲ್ಲರಿಗೂ. ಅವರ ಮಕ್ಕಳು ಇಲ್ಲೆಲ್ಲೂ ಅವರ ಇದು ಬರೋದಿಲ್ಲ. ಅದೇ ಬಹುಶಃ ಕಾಂಟ್ರಿಬ್ಯೂಷನ್ ದೃಷ್ಟಿಯಿಂದ ನೋಡಿರ್ಬೋದು ವ್ಯಾಸರು. ಇಲ್ಲ, ಮಕ್ಕಳು ಇರ್ಲಿಲ್ಲ ಅಂತಲೇ ಹೇಳಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಮಕ್ಕಳಿದ್ರೆ ಮುಂದುವರಿಬೇಕಾಗಿತ್ತು. ಮುಂದೆ ಯಾರು ಉಳ್ಕೊಳ್ಳೋದೇ ಇಲ್ವಲ್ಲ. ಓಕೆ. ಉತ್ತರೆಯ ಗರ್ಭ ಒಂದು ಬಿಟ್ಟು ಅಭಿಮನ್ಯುವಿನ ಹೆಂಡತಿ ಗರ್ಭಿಣಿಯಾಗಿದ್ದನ್ನು ಹೊರತುಪಡಿಸಿ ಅವರ ಇದೇ ಇರೋದಿಲ್ಲ ಅಂತ ಬರುತ್ತೆ. ಓಕೆ ಓಕೆ ಓಕೆ. ಹೌದಲ್ಲ? ಹಾ. ಓಕೆ. ಈ ಯುದ್ಧದ ಅನಂತರ ಇಡೀ ಕುರುವಂಶದಲ್ಲಿ ಒಂದು ಗರ್ಭಿಣಿ ಬಿಟ್ರೆ ಮತ್ತೆ ಯಾರು ಇರೋದಿಲ್ಲ. ಅಂದ್ರೆ ಗರ್ಭ ಒಂದು ಬಿಟ್ರೆ ಮತ್ತೆ ಯಾರು ಉತ್ತರಾಧಿಕಾರಿಗಳೇ ಉಳ್ಕೊಳ್ಳೋದಿಲ್ಲ ಯುದ್ಧ ಮುಗಿಯುವಾಗ. ಪಾಂಡವರ ಕಡೆ ಇಡೀ ಕುರುವಂಶ, ಓಕೆ, ಕೌರವರು ಪಾಂಡವರು ಅಷ್ಟು. ದಾಯಾದಿಗಳಿಂದ ಹಿಡಿದು ಎಲ್ಲೂ ಇರೋದಿಲ್ಲ. ಸೊ ಮುಂದೆ ಅದು ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ ನಾವು. ಸೊ ಇದನ್ನ ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಮಹಾಭಾರತ ಯುದ್ಧದ ಮಧ್ಯದಲ್ಲಿದ್ದೀವಿ. ಸೊ ರಕ್ತಸಿಕ್ತ ಅಧ್ಯಾಯಗಳು. ನಾವು ಯುದ್ಧ ಅನ್ನೋದೇ ಹಾಗೆ, ಸಾಕಷ್ಟು ಹಾನಿ, ಪ್ರಾಣಿಗಳ ಹತ್ಯೆ ಆಗೋದ್ರು, ಮನುಷ್ಯರ ಸಾವು ನೋವು ಇರ್ಬೋದು, ಅದೆಲ್ಲವನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಹೊಸ ಕ್ಯಾರೆಕ್ಟರ್ಗಳ ಎಂಟ್ರಿ ಕೂಡ ನೋಡ್ತಾ ಇದ್ದೀವಿ. ಸೊ 8ನೇ ದಿನದ ಯುದ್ಧ ಇನ್ನೂ ಮುಂದುವರಿತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.